ದುಬೈಯಲ್ಲಿ ಅನಿವಾಸಿ ಕನ್ನಡಿಗರ ಅತಿದೊಡ್ಡ ಸಂಘಟನೆಯಾದ ಬ್ಯಾರಿಸ್ ಕಲ್ಚರಲ್ ಫೋರಂ ವತಿಯಿಂದ ದುಬೈ ಅಬುಹೈಲ್ನ ಅಲ್ ಜಾಯಿಯಾ ಸಭಾಂಗಣದಲ್ಲಿ ಇಫ್ತಾರ್ ಕೂಟ ಬಹಳ ಅದ್ದೂರಿಯಾಗಿ ನೆರವೇರಿತು. ಇಸ್ಲಾಮಿಕ್ ಕ್ವಿಜ್ ಮತ್ತು ಮಕ್ಕಳ ಕುರಾನ್ ಸ್ಪರ್ಧೆಯೊಂದಿಗೆ ಆರಂಭಿಸಿದ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಪಾಲ್ಗೊಂಡರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಭಾರತದ ಕಾನ್ಸುಲ್ ಜನರಲ್ ಸತೀಶ್ ಕುಮಾರ್ ಸಿವಾನ್ ಮತ್ತು ಬಿಸಿಎಫ್ ದುಬೈ ಪೋಷಕ ಹಾಗೂ ತುಂಬೆ ಗ್ರೂಪ್ ಚೇರ್ಮನ್ ಡಾ ತುಂಬೆ ಮೊಯ್ದೀನ್ ಅವರನ್ನು ಬಿಸಿಎಫ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆತ್ಮೀಯವಾಗಿ ಸ್ವಾಗತಿಸಿದರು. ಪ್ರಾಸ್ತಾವಿಕ ಮಾತನಾಡಿದ ಬಿಸಿಎಫ್ನ ಅಧ್ಯಕ್ಷರಾದ ಡಾ ಬಿಕೆ ಯೂಸುಫ್ ರವರು ಹಲವು ವರ್ಷಗಳಿಂದ ಬಿಸಿಎಫ್ ಯುಎಇಯಲ್ಲಿ ನಡೆಸಿಕೊಂಡು ಬರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ತಾಯ್ನಾಡಿನ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಿರುವುದನ್ನು ಪ್ರಸ್ತಾಪಿಸಿದರು. ಇದೇ ಸಂದರ್ಭದಲ್ಲಿ ಪ್ರಚಲಿತ ವರ್ಷದಲ್ಲಿ ನೀಡಲ್ಪಡುವ ವಿದ್ಯಾರ್ಥಿ ವೇತನದ ಘೋಷಣೆಯನ್ನು ಮಾಡಲಾಯಿತು. ಬಿಸಿಎಫ್ ಸಲಹೆಗಾರರಾದ ಗಡಿಯಾರ್ ಗ್ರೂಪ್ ಚೇರ್ಮನ್ ಇಬ್ರಾಹಿಂ ಗಡಿಯಾರ್, ನಫೀಸ್ ಗ್ರೂಪ್ ಚೇರ್ಮನ್ ಅಬು ಸಾಲಿಹ್ ಇನ್ನಿತರ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಬಿಸಿಎಫ್ ಇಫ್ತಾರ್ ಚೇರ್ಮನ್ ಜನಾಬ್ ಅಬ್ದುಲ್ ಲತೀಫ್ ಮುಲ್ಕಿ ಅವರು ಇಫ್ತಾರ್ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಮಹಾನುಭಾವರಿಗೆ ಧನ್ಯವಾದ ಸಮರ್ಪಿಸಿದರು. ಬಿಸಿಎಫ್ ಸ್ಕಾಲರ್ಶಿಪ್ ಚೇರ್ಮನ್ ಜನಾಬ್ ಎಂಇ ಮೂಳೂರು ಬರುವ ಆಗಸ್ಟ್ ತಿಂಗಳಲ್ಲಿ ಮಂಗಳೂರು ಟೌನ್ ಹಾಲ್ನಲ್ಲಿ ನಡೆಯಲಿರುವ ಬಿಸಿಎಫ್ ಸ್ಕಾಲರ್ಶಿಪ್ ಮೀಟ್ ಬಗ್ಗೆ ಪ್ರಸ್ತಾಪಿಸುತ್ತಾ ಎಲ್ಲರನ್ನ ಬಿಸಿಎಫ್ ಪರವಾಗಿ ಆಮಂತ್ರಿಸಿದರು. ಈ ಸುಸಂದರ್ಭದಲ್ಲಿ ಬಿಸಿಎಫ್ನ ಪ್ರತಿ ವರ್ಷವೂ ನಡೆಯುತ್ತಿರುವಂಥ ಇಫ್ತಾರ್ ಈ ಕೂಟದಲ್ಲಿ ಬಹಳ ವಿಜೃಂಭಣೆಯಿಂದ ಈ ವರ್ಷ ನಡೆದಿದೆ. ಕಳೆದ ವರ್ಷವೂ ಕೂಡ ಬಹಳ ಚೆನ್ನಾಗಿ ನಡೆದಿತ್ತು. ಅದಕ್ಕಿಂತಲೂ ಮಿಗಿಲಾಗಿ ಈ ಬಾರಿ ಜನರು ಬಹಳ ಪ್ರೀತಿ ವಿಶ್ವಾಸದಿಂದ ಬಂದು ಒಂದುಗೂಡಿ ನಮ್ಮ ಈ ಇಫ್ತಾರ್ ಬಿಸಿಎಫ್ನ ಇಫ್ತಾರ್ ಈ ಒಂದು ಕೂಟವನ್ನು ಯಶಸ್ವಿಗೊಳಿಸಿದ್ದಾರೆ. ವಿಜೃಂಭಣೆಯಿಂದ ಬಹಳ ಚೆನ್ನಾಗಿ ಭಾಳ ಪ್ರೊಫೆಷನಲ್ಲಿ ವಿತ್ ಕ್ವಾಲಿಟೇಟಿವ್ ಆಗಿ ನಮ್ಮ ಇದು ಇದಾಗಿದೆ. ಕಳೆದ 25 ವರ್ಷಗಳಿಂದ ನಡೆದು ಬಂದಿದೆ. ಇಫ್ತಾರ್ ಎಂಬುದು ಒಂದು ಪವಿತ್ರವಾದಂಥ ವಿಷಯ. ಆ ಒಂದು ಇಫ್ತಾರ್ನೊಂದಿಗೆ ಇತರ ಒಳ್ಳೆಯ ವಿಷಯಗಳು, ಮನುಷ್ಯನ ಪ್ರೀತಿ ವಿಶ್ವಾಸ, ಒಗ್ಗಟ್ಟು, ಮನಸ್ಸಲ್ಲಿ ಇರುವಂಥ ಆ ಒಂದು ಒಳ್ಳೆಯ ಭಾವನೆಗಳು, ನಾವೆಲ್ಲ ಬೇರೆ ಬೇರೆ ಜಾತಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಆದರೂ ಸಹ ನಾವೆಲ್ಲ ಮನುಷ್ಯರು ಕನ್ನಡಿಗರು ಎಂಬಂಥ ಆ ಒಂದು ಇನ್ಕ್ಲೂಸಿವ್ನೆಸ್ ಇವತ್ತಿನ ಈ ಒಂದು ಸಭೆಯಲ್ಲಿ ವ್ಯಕ್ತವಾಯಿತು. ಕರ್ನಾಟಕದ ಬಹಳಷ್ಟು ಪ್ರದೇಶದ ಎಲ್ಲ ಜಾತಿಯ ನಮ್ಮ ಬಾಂಧವರು ಇಫ್ತಾರಲ್ಲಿ ಸೇರಿದ್ದಾರೆ. ಮುಖ್ಯವಾಗಿ ಬಿಸಿಎಫ್ ನಡೆಸುವಂಥ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಕಳೆದ 25 ವರ್ಷಗಳಿಂದ ಪ್ರತಿ ವರ್ಷವೂ PUCಯಿಂದ ಹಿಡಿದವರೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೆ ಎಲ್ಲ ಜಾತಿಯ ಮಕ್ಕಳಿಗೆ, ಪಾಪದ ಮಕ್ಕಳಿಗೆ, ಬಡವರಿಗೆ ಕೊಡುವಂಥ ಸ್ಕಾಲರ್ಶಿಪ್ಪು ಅದಿವತ್ತು ಸ್ಟಾರ್ಟ್ ಆಯಿತು. 25ನೇ 2025 ಇಫ್ತಾರ್ ಇವತ್ತು ಅದರ ಪ್ರೋಸೆಸ್ಸು ಸ್ಟಾರ್ಟ್ ಆಯಿತು. ಸೊ ಇದರಲ್ಲಿ ನಮ್ಮ ಜಾತಿ ಭೇದ ಯಾವುದೇ ಇಲ್ಲದಿರ್ತಕ್ಕಂಥ ಭಾಳಷ್ಟು ಜನ ಸೇರಿ
ಇದೊಂದು ರಂಜಾನ್ ಹಬ್ಬ ಬಹಳ ವಿಜೃಂಭಣೆಯಿಂದ ನಡೀತಾ ಇರೋದು ಬಹಳ ವಿಶೇಷ ಅಂತ ಹೇಳ್ಬೋದು. ಎಲ್ಲ ದೇಶ ವಿದೇಶಗಳಿಂದ ಭಾಳಷ್ಟು ಜನ ಬಂದಿದ್ದಾರೆ. ಸೊ ಇಲ್ಲಿ ವಿಜೃಂಭಣೆ ನಡೀತಾ ಇದೆ. ಸೊ ಇವ್ರಿಗೆ ಒಂದು ಆಲ್ ದಿ ಬೆಸ್ಟ್ ಹೇಳಲೇಬೇಕು. ವರ್ಷ ಅದನ್ನು ഇഫ്താർ പ്രോഗ്രാം ആക്കി കൊണ്ടിരിക്കുക. അതിൽ ഒരു എല്ലാ സ്നേഹ സൗഹാർദ്ദത്തെ വേണ്ടിയിട്ട് പിന്നെ അതിൽ ಎಲ್ಲ ഞങ്ങളോ കമ്മ്യൂണിറ്റി ഞങ്ങളോ വാരിയസ് കമ്മ്യൂണിറ്റി ആവട്ടെ ಎಲ್ಲ ಅದರ ಕಮ್ಯುನಿಟೀಸ್ ಎಲ್ಲ ಒಟ್ಟು ಸೇರಿತ್ತು ಬಂದರು. ಅದರ I don't have to explain the significance of Ramadan or Iftar, the whole concept of fasting and cleansing the soul. You are well aware of that. So I think it is for me as a cultural general, I see this as a time of community bonding. Like all of you are gathered here today to celebrate, to mark this solemn occasion. I think this on the age, temporary age, they should start infrastructure in two areas which is the need of the hour for the world. One is education and then health. This should be started in our community which is very much required for the poor people. And I am again request Dr. Yusuf that they should start building the infrastructures which has to finance self-sufficiency. Thank you very much. Ramadan Kareem. Effort to build up the society, we are proud as a community. Here we are all supporting them as a community organization. We have more than 100 maybe organizations. We are all with you, sir. Thank you so much for this year. Thank you. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.